ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಕುಲ್ಫಿನಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿಲ್ಲ, ಕಾರ್ನ್‌ಫ್ಲೋರ್ ಹಾಕಿಲ್ಲ. ಯಾವುದೇ ಕ್ರೀಮ್ ಇಲ್ಲ, ಯಾವುದೇ ತರಹ ಕೆನೆ ಇಲ್ಲ. ಆದ್ರೂ ನೀವು ನೋಡ್ಬೋದು ಎಷ್ಟೊಂದು ಸೂಪರ್ ಕ್ರೀಮಿ ಮತ್ತು ತುಂಬ ಸ್ಮೂತ್ ಆಗಿದೆ ಅಂತ. ಯಾವುದೇ ತರಹ ಐಸ್ ಕ್ರಿಸ್ಟಲ್ ಜಮ ಎಣ್ಣೆ ಕೂಡ ಆಗಿಲ್ಲ. ಟ್ರಸ್ಟ್ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಮತ್ತು ತುಂಬ ಹೆಲ್ತಿ ರೆಸಿಪಿ ಕೂಡ ಇದು. ನಾನಿಲ್ಲಿ ಸಕ್ಕರೆ ಕೂಡ ಬಳಸಿಲ್ಲ. ಮೊದಲಿಗೆ ನಾನು ದಪ್ಪ ತಳದ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ 1 ಲೀಟ್ರ್ ಫುಲ್ ಫ್ಯಾಟ್ ಹಾಲನ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲನ್ನ 3/4 ಲೀಟ್ರ್ ಆಗೋವರೆಗೂ ಕುದಿಸ್ಕೊಳ್ತೀನಿ. ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದೇನಂದ್ರೆ ಅಕ್ಕಿ. ಗೋವಿಂದ ಭೋಗ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ವೈಟ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಸೋನಾ ಮಸೂರಿ, ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಕುಲ್ಫಿ ತುಂಬ ಕ್ರೀಮಿಯಾಗಿ ಬರುತ್ತೆ. ಯಾವುದೇ ರೀತಿ ಐಸ್ ಕ್ರೀಮ ಕೂಡ ಹಾಕೋದಿಲ್ಲ. ಇಲ್ಲಿ ನಾನು 3 ಸ್ಪೂನ್ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 10 ರಿಂದ 12 ಗೋಡಂಬಿ, 1 ಮುಷ್ಟಿ ಫುಲ್ ಮಖಾನ ಅಂದರೆ ಒಂದು 20 ಪೀಸ್ ಆಗುವಷ್ಟು. ಈ 3 ಪದಾರ್ಥಗಳನ್ನು 15 ರಿಂದ 20 ನಿಮಿಷ ಮೊದಲೇ ನಾನು ಹಾಲು ಕಾಯಿಸಿಟ್ಕೊಂಡಿದ್ದೇನೆ. ಆ ಹಾಲಿನಲ್ಲಿ ಇದನ್ನು ನೆನೆಸಿಟ್ಕೊಳ್ತೀನಿ. ಬಿಸಿ ಹಾಲು ಹಾಕೋದ್ರಿಂದ ತಕ್ಷಣ ಅಂದರೆ ಬೇಗ ನೆನೆಯುತ್ತೆ ಇದು. ನೋಡಿ ಇವಾಗ ನಾನು 10 ನಿಮಿಷ ಆಯಿತು ಹಾಲು ಒಲೆ ಮೇಲಿಟ್ಟು ತುಂಬ ಗಟ್ಟಿಯಾಗಿ ಬಂದಿದೆ. ಹಾಲು ರೆಡ್ಯೂಸ್ ಆಗಿ 1/4 ಲೀಟ್ರ್ ಹೋಗಿ 3/4 ಲೀಟ್ರ್ ಆಗಿದೆ. ತುಂಬ ಗಟ್ಟಿಯಾಗಿದೆ. 10 ನಿಮಿಷ ಮೀಡಿಯಮ್‌ನಿಂದ ಹೈ ಫ್ಲೇಮ್‌ನಲ್ಲಿ ಕುದಿಸ್ಕೊಳ್ತೀನಿ. 20 ನಿಮಿಷ ಆಗಿದೆ. ಗೋಡಂಬಿ, ಅಕ್ಕಿ, ಮಖಾನ ಈ 3 ಪದಾರ್ಥಗಳು ಚೆನ್ನಾಗಿ ನೆಂದಿದ್ದಾವೆ. ಇದನ್ನ ಒಂದು ಮಿಕ್ಸಿ ಜಾರಿಗೆ ತಗೊಳ್ತೀನಿ. ಹಾಲು ಸಮೇತ ಈಗ ಇದನ್ನ ತುಂಬ ಸ್ಮೂತ್ ಆಗಿ ರುಬ್ಕೋತೀನಿ. ಅಕ್ಕಿ ಜೊತೆ ನೀವು ಗೋಡಂಬಿ ಮತ್ತು ಪೂಲ್ ಮಖಾನ ಬೇಡ ಅಂತಂದ್ರೆ ಇಲ್ಲಿ ಕಡಲೆ ಬೀಜ ಕೂಡ ಚೆನ್ನಾಗಿ ಹುರಿದು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಆದರೆ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಕಡಲೆ ಬೀಜ ಟೇಸ್ಟ್ ಸಿಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಥರ ನಾನು ನಯಸ್ಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ, ಗೋಡಂಬಿ, ಮಖಾನ ಪೇಸ್ಟ್‌ನ ಈ ಕುದೀತಾ ಇರೋ ಹಾಲ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ತರಹ ಸ್ಲೋ ಆಗಿ ಕೈ ಆಡ್ತಾ ಇರಬೇಕು. ನೀವು ಯೋಚಿಸಿರ್ಬೋದು ಇದರಲ್ಲಿ ಅಕ್ಕಿ ಹಾಕೋದ್ರಿಂದ ಅಕ್ಕಿ ಟೇಸ್ಟು ಅಥವಾ ಅಕ್ಕಿ ವಾಸನೆ ಏನಾದರೂ ಬರುತ್ತಾ ಅಂತ. ಇಲ್ಲ, ಅಕ್ಕಿ ವಾಸನೆ ಟೇಸ್ಟ್ ಯಾವುದೇ ರೀತಿ ಬರಲ್ಲ. ಅಕ್ಕಿ ಹಾಕಿರೋದು ಗೊತ್ತಾಗೋದೇ ಇಲ್ಲ. ನೋಡಿ ಇವಾಗ ಹಾಲು ತುಂಬ ಗಟ್ಟಿಯಾಗೋಕ್ಕೆ ಶುರುವಾಗಿದೆ. ಈ ಅಕ್ಕಿನಲ್ಲಿ ಸ್ಟಾರ್ಚ್ ಇರೋದ್ರಿಂದ ಐಸ್ ಕ್ರೀಮು ತುಂಬ ಕ್ರೀಮಿಯಾಗಿ ಬರುತ್ತೆ. ನಾನು ಕ್ರೀಮಿನೆಸ್‌ಗೋಸ್ಕರ ಮಾತ್ರ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಅಕ್ಕಿ ನಮ್ಮ ಮನೆಗಳಲ್ಲಿ ಈಸಿಯಾಗಿ ಸಿಗೋ ಇಂಗ್ರೀಡಿಯೆಂಟ್. ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು. ಇವಾಗ ಐಸ್ ಕ್ರೀಮ್ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ತುಂಬ ಬಿಸಿಲಿರುತ್ತೆ. ಸೊ ಹಂಗಾಗಿ ಮನೇಲೇ ಇರೋ ಕೆಲವೊಂದು ಇಂಗ್ರೀಡಿಯೆಂಟ್ಸ್‌ನ ನಾವು ಯೂಸ್ ಮಾಡಿಕೊಂಡು ಈ ಥರ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಿಂದರೆ ಮಕ್ಕಳಿಗೆ ಆರೋಗ್ಯ ಹಾಳಾಗುತ್ತೆ. ಸೊ ನಾವು ಆ ಟೈಮಲ್ಲಿ ಮನೇಲೇ ಈ ಥರ ಎಲ್ಲ ಮಾಡಿಟ್ರೆ ಮನೇಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಇವಾಗ ಇದು ಗಟ್ಟಿ ಆಗಿದೆ. ಇದನ್ನು ನಾನು ತಣ್ಣಗಾಗೋದಕ್ಕೆ ಇವಾಗ ಎತ್ತಿಟ್ಕೋತೀನಿ. ಮೊದಲಿಗೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೋತೀನಿ. ಈಗ ಐಸ್ ಕ್ರೀಮ್ ಸ್ವೀಟ್ನೆಸ್‌ಗೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ಈ ಮಿಶ್ರಣ ತಂಪಾದ್ಮೇಲೆ ಬೆಲ್ಲ ಹಾಕೋಬೇಕು. ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಬೆಲ್ಲ ಯೂಸ್ ಮಾಡೋದ್ರಿಂದ ಐಸ್ ಕ್ರೀಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಬ್ರೌನ್ ಕಲರ್ ಕೂಡ ಬರುತ್ತೆ ಮತ್ತು ಸಕ್ಕರೆಗೆ ಕಂಪೇರ್ ಮಾಡಿದರೆ ಬೆಲ್ಲ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ತುಂಬ ಜನ ಸಕ್ಕರೆನ ಅವಾಯ್ಡ್ ಮಾಡ್ತಾರೆ. ನೀವು ಸಕ್ಕರೆನೇ ಯೂಸ್ ಮಾಡಂಗಿದ್ರೆ ಅರ್ಧ ಕಪ್ಗಿಂತ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಈ ಮಿಶ್ರಣ ಬಿಸಿ ಇದ್ದಾಗಲೇ ಹಾಕ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಡಾರ್ಕ್ ಆ್ಯಂಡ್ ಕ್ರೀಮಿ ಆಗಿದೆ ಅಂತ. ಇದೇ ನಮ್ಮ ಐಸ್ ಕ್ರೀಮ್ ಬೇಸ್. ಈಗ ನಾನು ಫ್ಲೇವರ್ಗೋಸ್ಕರ 5 ಏಲಕ್ಕಿನ ಸಿಪ್ಪೆ ಸುಲಿದು ಕಾಳನ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ ನಿಮ್ಮಿಷ್ಟದ ಫ್ಲೇವರ್‌ನು ಕೂಡ ಆ್ಯಡ್ ಮಾಡ್ಕೋಬೋದು. ವೆನಿಲಾ, ಆರೆಂಜ್ ಅಥವಾ ಕೋಕೋ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ಮಾಡ್ಕೊಳ್ಬೋದು. ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಈ ಮಿಶ್ರಣನ ಹಾಕ್ಕೊಂಡು ಒಂದು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತೀನಿ. ಯಾಕೆ ಅಂದರೆ ಈ ಬ್ಯಾಟರ್ನಲ್ಲಿರೋ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಿ ನಮ್ಮ ಕುಲ್ಫಿ ಐಸ್ ಕ್ರೀಮ್ ಚೆನ್ನಾಗಿ ಕ್ರೀಮಿಯಾಗಿ ಬರಲಿ ಅಂತ ಬ್ಲೆಂಡ್ ಮಾಡ್ಕೋತೀನಿ. ಜಾಸ್ತಿ ಬ್ಲೆಂಡ್ ಮಾಡಬಾರ್ದು. 30 ಸೆಕೆಂಡಿಂದ 1 ನಿಮಿಷದ ಒಳಗಡೆ ಮಾತ್ರ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಕ್ರೀಮಿಯಾಗಿ ನಯಸ್ಸಾಗಿ ಬ್ಲೆಂಡ್ ಆಗಿದೆ. ಈ ಬ್ಯಾಟರ್ನ ಕುಲ್ಫಿ ಮೌಲ್ಡ್ಗೆ ಹಾಕೋತೀನಿ. ಈ ಮೌಲ್ಡು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಅಲ್ಯೂಮಿನಿಯಂ, ಪ್ಲಾಸ್ಟಿಕ್‌ನದ್ದು ಸಿಗುತ್ತೆ. ಅದರಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಮನೆಯಲ್ಲಿರೋ ಯಾವುದಾದ್ರೂ ಸ್ಟೀಲ್ ಗ್ಲಾಸ್‌ನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಈಗ ನಾನು ಈ ಅಲ್ಯೂಮಿನಿಯಂ ಮೌಲ್ಡ್‌ಗೆ ಬ್ಯಾಟರ್ನ ಹಾಕ್ಕೊಳ್ತೀನಿ. ನೀವು ನೋಡ್ಬೋದು ಎಲ್ಲ ಮೌಲ್ಡ್‌ಗಳಿಗೂ ಸಮ ಪ್ರಮಾಣದಲ್ಲಿ ಕುಲ್ಫಿ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ. ಈ ಬೇಸಿಗೆಯಲ್ಲಿ ನೀವು ಮನೆಯಲ್ಲಿ ಮಾಡಿ ಸ್ಟಾಕ್ ಇಟ್ಟರೆ ಮಕ್ಕಳು ಔಟ್ಸೈಡ್ ಕುಲ್ಫಿನ ಮುಟ್ಟೋದು ಇಲ್ಲ, ಕೇಳೋದು ಇಲ್ಲ. ನೀವು ನೋಡ್ಬೋದು ಎಲ್ಲ ಮೌಲ್ಡ್‌ಗಳು ಮುಚ್ಚಳ ಮುಚ್ಚಿ ಈ 6 ಮೌಲ್ಡ್‌ಗಳಿಗೂ ಸ್ಟಿಕ್ ಹಾಕ್ಕೋತೀನಿ.
ನೋಡಿ ಇವಾಗ ನಾನು ಎಲ್ಲ ಮೌಲ್ಡ್‌ಗೂ ಕೂಡ ಸ್ಟಿಕ್ ಹಾಕ್ಕೊಂಡೆ. ಇವಾಗ ಇದು ಫ್ರಿಡ್ಜಲ್ಲಿ ಇಡೋದಕ್ಕೆ ರೆಡಿ ಆಗಿದೆ. ಈಗ ಈ ಸ್ಟೀಲ್ ಬಾಕ್ಸ್‌ನಲ್ಲಿ ಒಂದು ಬಟರ್ ಪೇಪರ್ ಯೂಸ್ ಮಾಡ್ತಿದ್ದೀನಿ. ಇದು 100% ಈಕೋ ಫ್ರೆಂಡ್ಲಿ ಆಗಿರುತ್ತೆ. ಈ ಕುಲ್ಫಿ ಈಸಿಯಾಗಿ ನಾವು ರಿಮೂವ್ ಮಾಡಬಹುದು. ಇಲ್ಲ ಅಂದ್ರೆ ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಇವಾಗ ಇವೆರಡನ್ನೂ ನಾನು ಫ್ರೀಜರಲ್ಲಿ ಇಟ್ಕೋತಾ ಇದ್ದೀನಿ. ಇದನ್ನ 10 ರಿಂದ 12 ಅವರು ಫ್ರೀಜರ್‌ನಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕು. ರಾತ್ರಿ ಇಟ್ಟಿದ್ದು ಫ್ರಿಡ್ಜ್‌ನಲ್ಲಿ ಇವಾಗ ಒಂದು ಆಲ್ಮೋಸ್ಟ್ 12 ರಿಂದ 13 ಅವರ್ ಆಗಿದೆ. ನಾನೀಗ ಈ ಕುಲ್ಫಿ ಮೋಲ್ಡ್‌ನ ಫ್ರಿಡ್ಜಿಂದ ಎತ್ತಿಟ್ಕೊಂಡೆ. ನೋಡಿ ಇವಾಗ ಕುಲ್ಫಿ ಮೋಲ್ಡ್‌ದನ್ನ ಮುಚ್ಚಳನ ರಿಮೂವ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಇದನ್ನ ಮುಚ್ಚಳನ ರಿಮೂವ್ ಮಾಡಿಕೊಂಡು ಈ ಮೋಲ್ಡಿಂದ ಕುಲ್ಫಿನ ಹೊರಗೆ ತೆಗಿಬೇಕು. ಮೋಲ್ಡಿಂದ ಕುಲ್ಫಿ ಈಸಿಯಾಗಿ ಹೊರಗಡೆ ಬರಬೇಕಂದ್ರೆ ಒಂದು ಗ್ಲಾಸ್ ನೀರು ತಗೊಂಡು ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಇರ್ತಕ್ಕಂಥ ನೀರನ್ನ ತಗೊಂಡು ಆ ಗ್ಲಾಸ್ ಒಳಗಡೆ ಈ ಕುಲ್ಫಿ ಮೋಲ್ಡ್‌ನ 2 ರಿಂದ 3 ಸರಿ ಈ ಥರ ಡಿಪ್ ಮಾಡಿ ತೆಕ್ಕೊಬೇಕು. ನೀರಲ್ಲಿ ಡಿಪ್ ಮಾಡಿ ತೆಗೆದ ನಂತರ ನೋಡಿ ಕುಲ್ಫಿ ಎಷ್ಟು ನೀಟಾಗಿ ಮೋಲ್ಡಿಂದ ಹೊರಗಡೆ ಬರುತ್ತೆ. ಉಳಿದಿರೋ ಕುಲ್ಫಿನೂ ಕೂಡ ನಾನು ಇದೇ ಥರ ನೀರಲ್ಲಿ ಡಿಪ್ ಮಾಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ನಾನು ಕುಲ್ಫಿನ ತೆಗೆದಿಟ್ಕೋತೀನಿ. ನೀವು ನೋಡಿರ್ಬೋದು ರೋಡ್ ಸೈಡ್ ಕುಲ್ಫಿ ಮಾರೋರು ಸಹಿತ ಇದೇ ಥರ ರಿಮೂವ್ ಮಾಡ್ತಾರೆ. ಈಗ ನೋಡಿ ನಮ್ಮ ಕ್ರೀಮಿ ಕುಲ್ಫಿ ರೆಡಿ. ನಾನಿವಾಗ ಎಲ್ಲಾನು ಇದನ್ನ ಸರ್ವಿಂಗ್ ಪ್ಲೇಟ್‌ಗೆ ಎತ್ತಿಟ್ಕೋತೀನಿ. ಗಾರ್ನಿಷಿಂಗ್‌ಗೋಸ್ಕರ ಪಿಸ್ತಾ ಮತ್ತು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಮ್ಮ ಕ್ರೀಮಿ ಆ್ಯಂಡ್ ಟೇಸ್ಟಿ ಕುಲ್ಫಿ ಸವಿಯಲು ಸಿದ್ಧ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.